ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸತತ ಓದು ಬರಹ ಮೂಲಕ ವಿದ್ಯಾರ್ಥಿಗಳು ಜ್ಞಾನ ಸಂಪಾದಿಸಿ ಶಿವಶರಣ. ಸುರಪೂರು ಸತತ ಓದು ಬರಹ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನ ಸಂಪಾದಿಸಿಕೊಂಡು ಕ್ರಿಯಾಶೀಲ ಮೂಲಕ ಚಟುವಟಿಕೆಯಿಂದ ಮುಂದಿನ ಶಿಕ್ಷಣ ಮುಂದುವರೆಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ತಂದೆ ತಾಯಿ ಉತ್ತಮ ಮಕ್ಕಳಾಗಿ ಕೀರ್ತಿವಂತರಾಗಬೇಕು ಎಂದು ಜಾನಪದ ಕವಿ ಶಿಕ್ಷಕ ಶಿವಶರಣ ಕಂಠೀಕೊಂಡ ಹೇಳಿದರು. ತಾಲೂಕಿನ 14 ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಂದಾ ಶಾಲೆಯ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಮಾತನಾಡಿ, ವಿದ್ಯಾರ್ಥಿಗಳು ತಾವು ಪ್ರತಿದಿನವೂ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸಲು ಆತ್ಮವಿಶ್ವಾಸ ಬಹಳ ಪ್ರಾಮುಖ್ಯವಿತ್ತವೆಂದು ವಿದ್ಯಾರ್ಥಿಗಳಿಗೆ ಕೆಲವು ಉತ್ತಮ ಸಲಹೆಗಳನ್ನು ಸ್ವೀಕರಿಸಿಕೊಂಡು ತಮ್ಮದೇ ಜೀವನದ ಕೆಲವೊಂದು ಅನುಭವ ಘಟನೆಗಳನ್ನ ವಿವರಿಸಿ ಶುಭ ನುಡಿಗಳನ್ನಾಡಿದರು. ಶಿಕ್ಷಕ, ಕವಿ, ಕಲಾವಿದ ಬಾಗೇಶ್ ಗೋಲ್ಗೇರಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸುತ್ತಾ ಜ್ಞಾನ ಸಂಪಾದನೆಗೆ ಶ್ರಮಿಸಿದಷ್ಟು ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ, ಉಜ್ವಲ ಭವಿಷ್ಯ ಹೊಂದಲು ನಾಂದಿಯಾಗುತ್ತದೆ. ಇದರಿಂದ ಇತರರ ಬದುಕು ಭಾವನೆಗೆ ಸ್ಪಂದಿಸುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಹೇಳಿದರು. ಶಾಲೆಯ ಪ್ರಧಾನ ಮುಖ್ಯ ಗುರು ಶಾಂತಪ್ಪ ಅಗ್ನಿಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಉತ್ತಮ ಗುರಿಯೊಂದಿಗೆ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕು. ವಿದ್ಯಾರ್ಥಿಗಳು ಸತತ ಪರಿಶ್ರಮ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಆಳವಾದ ಅಧ್ಯಯನಶೀಲರಾದರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು. ಶಿಕ್ಷಕರು, ವಿದ್ಯಾರ್ಥಿಗಳು ಭಾವನಾತ್ಮಕ ಮತ್ತು ಆಸಕ್ತಿದಾಯಕ ಆಲೋಚನೆಗಳನ್ನು ನಾವು ಕಾಣಬೇಕು. ನಮ್ಮ ಶಿಕ್ಷಕರು ಕಠಿಣ ಪರಿಶ್ರಮ ವಹಿಸಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಆಚಾರ ವಿಚಾರ ಜೀವನದಲ್ಲಿ ರೂಢಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಬಂದಾಳ್ ಶಾಲೆಯ ಮುಖ್ಯ ಗುರು ನಿಂಗನಗೌಡ ಪಾಟೀಲ್, ಶಿಕ್ಷಕ ಸಿದ್ದಲಿಂಗಪ್ಪ ಪೊದ್ದಾರ್, ಶಾಂತಾಬಾಯಿ ಹಚ್ಚರಡ್ಡಿ, ಹೊನ್ನಪ್ಪ ಲಕ್ಕುಂಡಿ, ಸಲೀಂ ಬಡಿಗೇರ್, ಹನುಮಂತ ಪೂಜಾರಿ, ಭಾಗ್ಯಜ್ಯೋತಿ ದೇಸಾಯಿ, ಲಕ್ಷ್ಮೀ ಕುಂಬಾರ್, ರೂಪಾ ಬಡಿಗೇರ್, ರಮೇಶ್ ಮ್ಯಾಗೇರಿ ಇದ್ದರು. ಶಿಕ್ಷಕ ಹೊನ್ನಪ್ಪ ಸರ್ ಸ್ವಾಗತಿಸಿ ವಂದಿಸಿದರು. ತದನಂತರ ಮಕ್ಕಳ ಕಲರವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೋಳಿಗೆ ಊಟ ಸವಿದರು. ಮಕ್ಕಳ ಸಾಹಿತಿಗಳು, ಬಂದಾರಗುರುಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಆಗಿರ್ತಕ್ಕಂಥ 7ನೇ ತರಗತಿಯ ಮೊದಲು ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಣ ತಂತ್ರಗಳು ತಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಶುಭ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂದು 7ನೇ ತರಗತಿಯ ಮಕ್ಕಳ ಗುರುಕುಲದ ಸಮಾರಂಭ ಹಾಗೂ ಅದರೊಟ್ಟಿಗೆ ಈ ಶಾಲೆಯಲ್ಲಿ ಸತತವಾಗಿ 22 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬಂದಾಳ ಶಾಲೆಗೆ ವರ್ಗಾವಣೆಗೊಂಡಂತಹ ಶ್ರೀಯುತ ಶಿವಶರಣ ಕಂಠೀಕೊಂಡ ಬೀಳ್ಕೊಡುಗೆ ಸಮಾರಂಭವನ್ನು ಒಟ್ಟಿಗೆ ಹಮ್ಮಿಕೊಂಡಿರುವುದು ನಮಗೆಲ್ಲ ತಿಳಿಯುವಂತಹ ವಿಷಯ. दूर सरते